ಇನ್ನು ಹುಬ್ಬಳ್ಳಿಯ 10 ಕೇಂದ್ರಗಳಲ್ಲೂ ಕೂಡ ನೀಟ್ ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಮರುಪರೀಕ್ಷೆ ಇವತ್ತು ನಡೆಯಲಿದೆ. ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಮಧ್ಯಾಹ್ನ 1:30 ಒಳಗಡೆ ಬಂದು ತಲುಪಿಕೊಳ್ಳಬೇಕಾಗತ್ತೆ. ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಪರಿಶೀಲನೆ, ಹೆಬ್ಬೆರಳು ಅಥೆಂಟಿಕೇಶನ್ ಪಡಿತಾ ಇದ್ದಾರೆ ಸಿಬ್ಬಂದಿ. ಪ್ರತಿಯೊಬ್ಬರನ್ನ ಕೂಡ ಪರಿಶೀಲಿಸಿ ಒಳಬಿಡ್ತಾ ಇದ್ದಾರೆ. ದೇಶಾದ್ಯಂತ ನೀಟ್ ಮರುಪರೀಕ್ಷೆ ಇವತ್ತು. ಮತ್ತೊಮ್ಮೆ ಪರೀಕ್ಷೆ ಬರೆಯೋದಕ್ಕೆ ಪರೀಕ್ಷಾರ್ಥಿಗಳು ಸಿದ್ಧ ಬಂದಿರುವುದನ್ನು ನೋಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ 10 ಕೇಂದ್ರಗಳಲ್ಲಿ ನಡೀತಾ ಇರುವಂಥದ್ದು ಪರೀಕ್ಷೆ. ದೇಶದೆಲ್ಲೆಡೆ ನಡೀತಾ ಇರುವಂತಹ ನೀಟ್ ಮರುಪರೀಕ್ಷೆಗೆ ಭಾರಿ ಭದ್ರತೆ, ಭಾರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಆರಂಭ ಆಗುವಂತಹ ಪರೀಕ್ಷೆಗೆ 1:30 ಒಳಗಡೆ ಬಂದು ತಲುಪಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈಗಾಗಲೇ ಬಂದು ತಮ್ಮ ಹೆಬ್ಬೆರಳು ಅಚ್ಚು ಜೊತೆಗೆ, ಯಾಕಂದರೆ ಬಹಳಷ್ಟು ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಹೆಬ್ಬೆರಳು ಅಥೆಂಟಿಕೇಶನ್ ಆದರ್ತೂ ಒಳಕ್ಕೆ ಬಿಡೋದಿಲ್ಲ. ಆಧಾರ್ ಕಾರ್ಡ್ಗಳ ಪರಿಶೀಲನೆ ಮಾಡಿ ಬಿಡಲಾಗುತ್ತೆ. 95,000 ಪರೀಕ್ಷಾ ಕೊಠಡಿಗಳು ದೇಶಾದ್ಯಂತ. ಹುಬ್ಬಳ್ಳಿಯಲ್ಲೇ 10 ಕೇಂದ್ರ. ದೇಶದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ 14 ಎಕ್ಸಾಮ್ ಸೆಂಟರ್ ಇದೆ. ಹುಬ್ಬಳ್ಳಿ ಚಿತ್ರಣ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಹುಬ್ಬಳ್ಳಿ ನಗರದ 10 ಕಡೆ ಇವತ್ತು ನೀಟ್ ಮರುಪರೀಕ್ಷೆ ನಡೀತಾ ಇರುವಂಥದ್ದು. ಅದಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡಿಕೊಂಡಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ PC ಜಾಬಿನ್ ಕಾಲೇಜಿನಲ್ಲಿರುವಂಥದ್ದು. ಇಲ್ಲೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಪರೀಕ್ಷಾ ಕೇಂದ್ರಕ್ಕೆ ಬರ್ತಾ ಇರುವಂಥದ್ದು. ಇದೀಗ ನಾನು PC ಜಾಬಿನ್ನ ಕಾಲೇಜಿನ ಮುಂಭಾಗದಲ್ಲಿದ್ದೇನೆ. ಅನೇಕ ವಿದ್ಯಾರ್ಥಿಗಳು 11 ಗಂಟೆ ಆದ ಹಿನ್ನೆಲೆಯಲ್ಲಿ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಶಾಂತಿಯುತ ಅಂದರೆ ವ್ಯವಸ್ಥಿತವಾಗಿ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಬೇಕಂತ ಎಲ್ಲ ಕ್ರಮಗಳನ್ನು ಕೂಡ ಇಲ್ಲಿ ಕೂಡ ಕೈಗೊಂಡಿರೋದು. ಪ್ರತಿಯೊಬ್ಬರ ಅಥೆಂಟಿಕೇಷನನ್ನು ಪಡ್ಕೊಂಡು ಅವರನ್ನ ಅಂದರೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವರುಗಳನ್ನ ಒಳಗಡೆ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅವರ ಫೋಟೋಗಳನ್ನು ತೆಗೆಯುವಂಥದ್ದು, ಅವರ ಹೆಬ್ಬೆರಳು ಅಥೆಂಟಿಕೇಷನ್ನ ಪಡೆಯುವಂಥದ್ದು ಸೇರಿದಂತೆ ಅವರ ಹಾಲ್ ಟಿಕೆಟ್ ನಂಬರ್ ಸೇರಿದಂತೆ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿ ಒಳಗೆ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹುಬ್ಬಳ್ಳಿ ನಗರದಲ್ಲಿ 10 ಕಡೆ ಪರೀಕ್ಷಾ ಕೇಂದ್ರಗಳು ಇರುವಂಥದ್ದು. 3,927 ವಿದ್ಯಾರ್ಥಿಗಳು ಇವತ್ತು ನೀಟ್ ಮರುಪರೀಕ್ಷೆಗೆ ಹಾಜರಾಗ್ತಾ ಇರುವಂಥದ್ದು. ಯಾರೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಒಳಗಡೆ ಬರ್ತಿದ್ದಾರೆ ಅವರೆಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಸಾಕಷ್ಟೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿನ ಪರೀಕ್ಷಾ ಕೇಂದ್ರ ಸಿಬ್ಬಂದಿ ಅವರು ಮಾತಾಡ್ತಾನೆ. ಸರ್, ಏನೆಲ್ಲ ಪ್ರಿಕಾಷನ್ ತೊಗೊಂಡಿದ್ರು? ಈಗ ಸೆಂಟ್ರಲ್ ಗೌರ್ಮೆಂಟ್ನವರು NTT ಅಕಾಡೆಮಿ ಅವರು ಏನೇನು ಅರೇಂಜ್ಮೆಂಟ್ ಮಾಡಿದ್ದಾರೆ ಅದೇ ಟೈಪ್ ನಾವು ಇಲ್ಲಿ ಬಯೋಮೆಟ್ರಿಕ್ಸ್ ಮಾಡತ್ತೀವಿ. ಗರ್ಲ್ಸಿಗೆ ಬೇರೆ ಇದೆ, ಬಾಯ್ಸಿಗೆ ಬೇರೆ ಇದೆ. ಅಲ್ಲೇ ಆಮೇಲೆ ಎಂಟ್ರೆನ್ಸ್ಗೆ ಮೆಟಲ್ ಡಿಟೆಕ್ಟರ್ ಇನ್ಸ್ಟಾಲ್ ಮಾಡಿದ್ದೀವಿ. ಆಮೇಲೆ ಬಾಯ್ಸ್ಗೆ ಗರ್ಲ್ಸ್ಗೆ ಸಪ್ರೇಟ್ ಪ್ರಿಸ್ಕಿಂಗ್ ಇದೆ. ಗೌರ್ಮೆಂಟ್ನವ್ರು ಏನು ಸೆಕ್ಯೂರಿಟಿ ಮೆಜರ್ಮೆಂಟ್ಸ್ ತೊಗೊಂಡಾರ ಅದ್ರ ಟೈಪ್ ನಾವೆಲ್ಲ ಮಾಡಾಕ್ತೀವಿ. ಪ್ರತಿಯೊಂದು ಭಾಳ ಸಾಕಷ್ಟು ಕ್ರಮಗಳನ್ನು ತೊಗೊಂಡಿದ್ದೀವಿ ಸರ್. ಈಗ ಕೇರ್ಫುಲ್ಲಾಗಿ ಫಸ್ಟ್ ಟೈಮ್ಗಿಂತ ಮತ್ತು ಈಗ ಕೇರ್ಫುಲ್ಲಾಗಿ ಮಾಡ್ತಾ ಇದ್ದೀವಿ. ಬರ್ತಾ ಇದ್ದಾರೆ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅವ್ರಿಗೆ 5 ಗಂಟೆವರೆಗೂ ಮತ್ತೆ ಏನು ತಿನ್ನಂಗಿಲ್ಲಲ್ಲ. ಮತ್ತು ನಾವೇ ಸ್ವಲ್ಪ ಏನಾದ್ರು ತಿನ್ಕೊಂಬರಿ ಅಂತ ಕಳಿಸಿದ್ದೀವಿ. ಕಳ್ಸ್ಕೊಂಬಂದೆ ಮತ್ತೆ ಪ್ರಿಸ್ಕಿಂಗ್ ಮಾಡಿ ನಾವು ಆ್ಯಸ್ ಯೂಶುವಲ್ ನಮ್ಮನ್ನು ಎಕ್ಸಾಮ್ ಪ್ರೊಸೀಜರ್ ಮಾಡ್ತಾ ಇದ್ದೀವಿ ಸರ್. ಇದು ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇರೋ ಮಾತುಗಳು. ಕ್ಯಾಮ್ರಾಮನ್ ಶೋ ಜೊತೆ ಸಂಜಯ್, TV9 ಹುಬ್ಬಳ್ಳಿ. ದೇಶಾದ್ಯಂತ ಮಧ್ಯಾಹ್ನ ನೀಟ್ ಮರುಪರೀಕ್ಷೆ. ಬಾಗಲಕೋಟೆಯಲ್ಲೂ ಅಷ್ಟೇ ಪರೀಕ್ಷೆ ನಡೆಸುವುದಕ್ಕೆ ಸಕಲ ಸಿದ್ಧತೆಗಳಾಗಿದೆ. ಪರೀಕ್ಷಾ ಕೇಂದ್ರದ ಒಳಗಡೆಯೂ CC ಕ್ಯಾಮೆರಾ ಅಳವಡಿಕೆಯಾಗಿದೆ. CC ಕ್ಯಾಮೆರಾ ಮೂಲಕ ವೆಬ್ಕಾಸ್ಟಿಂಗ್. ಪರೀಕ್ಷಾ ಕೇಂದ್ರದ ಕೊಠಡಿಯಲ್ಲೂ ಕೂಡ ಜಾಮರ್ ಅಳವಡಿಕೆ. ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯಿಂದ ಗೋಡೆ ಗಡಿಯಾರ ಅಳವಡಿಕೆಯಾಗಿದೆ. ಅಂದರೆ ಸಮಯ ಗೊತ್ತಾಗಬೇಕಲ್ಲ ಪರೀಕ್ಷಾರ್ಥಿಗಳಿಗೆ. ಮಧ್ಯಾಹ್ನ 2 ಗಂಟೆಗೆ ಆರಂಭ ಆದರೆ ಸಂಜೆ 5 ಗಂಟೆಯವರೆಗೂ, ಅಂದರೆ 5:15 ಬಾರಿ 15 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದಾರೆ ಪರೀಕ್ಷಾರ್ಥಿಗಳಿಗೆ. ಅಲ್ಲಿವರೆಗೂ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಸಮಯ ಗೊತ್ತಾಗಲಿ ಅಂತ ಗಡಿಯಾರ ಅಳವಡಿಕೆ, ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಲೋಪ ಆಗದೇ ಇರಲಿ ಅಂತ CC ಕ್ಯಾಮೆರಾ ಅಳವಡಿಕೆ. ನಮ್ಮ ಪ್ರತಿನಿಧಿ ರವಿಮುಖಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬಾಗಲಕೋಟೆಯ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ಇಡೀ ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೀತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಹಿಂದೆ ಆದಂತಹ ಪ್ರಮಾದ ಮತ್ತು ಯಾವುದೇ ರೀತಿ ಅದು ಮರುಕಳಿಸಬಾರದು ಅಂತ ಹೇಳ್ಕೊಂಡು ಸಾಕಷ್ಟು ಭದ್ರತೆಯನ್ನು ಕಲ್ಪಿಸಲಾಗಿದೆ. ಯಾಕೆಂದರೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಈಗ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಟ್ಟು 11 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಒಂದು ನೀಟ್ ಪರೀಕ್ಷೆ ನಡೀತಾ ಇರುವಂಥದ್ದು. ಅದಕ್ಕಾಗಿಯೇ ಏನು ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಯಾವುದೇ ರೀತಿಯೂ ಕೂಡ ಇಲ್ಲಿ ನಕಲಿಗೆ ಅವಕಾಶ ಇರೋದಿಲ್ಲ ಮತ್ತು ಹಿಂದೆ ಆದಂಥ ಘಟನೆ ಮತ್ತೆ ಅದು ಮರುಕಳಿಸಬಾರದು ಅನ್ನೋ ಒಂದು ಉದ್ದೇಶಕ್ಕಾಗಿ ತುಂಬಾ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲೂ ಭದ್ರತೆ ದೃಷ್ಟಿಯಿಂದ ಅಂತಲೂ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರಾಗಿರ್ಬೋದು ಮತ್ತು BSF ಯೋಧರು ಕೂಡ ಸೇರಿ ಸುಮಾರು ಒಂದೊಂದು ಕೇಂದ್ರಗಳಿಗೆ 15ರಿಂದ 16 ಜನ ಏನು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಮತ್ತು ಒಂದೊಂದು ಬೆಂಚಿಗೂ ಕೂಡ ಒಬ್ಬೊಬ್ಬ ವಿದ್ಯಾರ್ಥಿಗಳು ಕೂತ್ಕೊಂಡು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರುತ್ತೆ. ಆ ಒಂದು ನಿಟ್ಟಿನಲ್ಲೇ ಅವರ ರೂಲ್ ನಂಬರ್ಗಳನ್ನು ಇಲ್ಲಿ ಹಾಕಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ
ಏನು ಅಕ್ರಮ ನಡೆಯಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ರೀತಿಯಂಥ ಏನೋ ಒಂದು ಗೈಡ್ಲೈನ್ಸ್ ಇದೆ, ಅದನ್ನು ಕೂಡ ಯಥಾವತ್ತಾಗಿ ಇಲ್ಲಿನ ಸಿಬ್ಬಂದಿಗಳು, ಪರೀಕ್ಷಾ ಸಿಬ್ಬಂದಿಗಳು, ಪರೀಕ್ಷಾ ನಿರ್ವಹಣಾ ಸಿಬ್ಬಂದಿ ಏನಿದೆ ಅದನ್ನು ಪಾಲನೆ ಮಾಡ್ತಾ ಇರುವಂಥ ದೃಶ್ಯ. ಈ ಒಂದು ಕೇಂದ್ರದ ಮುಖ್ಯಸ್ಥರಿಂದ ಅವ್ರನ್ನ ಮಾತನಾಡಿಸೋಣ, ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತಂದು. ಮೇಡಮ್, ಈಗ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ದೃಷ್ಟಿಯಿಂದ ಆಗಿರ್ಬೋದು, ಒಳಗಡೆ ಪರೀಕ್ಷೆ ನಡೆಸುವ ದೃಷ್ಟಿಯಿಂದ ಏನೆಲ್ಲ ಸಿದ್ಧತೆಯನ್ನು ಕೈಗೊಂಡಿದ್ದೀರಿ ಅಂತ? ನಮ್ಮ ಜಿಲ್ಲೆಗೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಜೊತೆಗೆ ಪರೀಕ್ಷೆಗೆ ಸಂಬಂಧಿಸಿದಂತಹ ಜಿಲ್ಲಾ ಸಮನ್ವಯಾಧಿಕಾರಿಗಳು ಇವರೆಲ್ಲ ನಿರ್ದೇಶನ ಕೊಟ್ಟಂತೆ ನಾವು ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಆಲ್ರೆಡಿ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜೊತೆಗೆ ಇತರೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಬಂದು ತಮ್ಮ ಎಲ್ಲ ರೂಮ್ಗಳನ್ನು ಚೆಕ್ ಮಾಡಿದ್ದಾರೆ ಸರ್. ಅತ್ಯುತ್ತಮವಾಗಿ ನಾವು ನಿರ್ದೇಶನದ ಪ್ರಕಾರ ಎಲ್ಲವನ್ನು ಸರಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈಗ CC ಕ್ಯಾಮರಾ ಆಗಿರ್ಬೋದು, ಮೊಬೈಲ್ ಜಾಮರ್ಸ್, ಇವನ್ನೆಲ್ಲವೂ ಕೂಡ ಎಸ್ ಸರ್, ಇದನ್ನು ನಾವು ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ಇದನ್ನು ಪರಿಶೀಲನೆ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಸರಿಯಾಗಿ ಜೋಡಿಸಿಟ್ಕೊಂಡಿದ್ದೇವೆ ಸರ್. ಟೋಟಲಿ ಎಷ್ಟು ಜನ ಸಿಬ್ಬಂದಿ ಮೇಡಮ್ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ? ಸರ್, ಇಲ್ಲಿ ಒಂದು ಪರೀಕ್ಷಾ ಕೇಂದ್ರಕ್ಕೆ 20 ಕೊಠಡಿಗಳಿದ್ದಾವೆ ಸರ್. ಅದಕ್ಕೆ ನಿರ್ದೇಶನದ ಪ್ರಕಾರ ನಾವು 40 ಮೇಲ್ವಿಚಾರಕರನ್ನು ತೆಗೆದುಕೊಂಡಿದ್ದೇವೆ. ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಆಗಿ ಮುಖ್ಯವಾಗಿ ನಾನು ಮುಖ್ಯ ಅಧೀಕ್ಷಕರಾಗಿ, ಜೊತೆಗೆ ಉಪಮುಖ್ಯ ಅಧೀಕ್ಷಕರು, ಜೊತೆಗೆ ಒಬ್ಬರು ಅಬ್ಸರ್ವರ್ ಇದ್ದಾರೆ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಗಿ 3 ಜನ ಇದ್ದಾರೆ ಸರ್. ಉಳಿದಂತೆ ಸಪೋರ್ಟಿವ್ ಸ್ಟಾಫ್ 4 ಜನ ಇದ್ದಾರೆ. ಟೋಟಲಿ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ 50 ಜನ ಪೊಲೀಸ್ ಸಿಬ್ಬಂದಿಯವರೆಲ್ಲ ಕೂಡಿಕೊಂಡು 70 ಮೆಂಬರ್ಸ್ ಆಗ್ಬೋದು ಸರ್ ಎಲ್ಲರೂ. ಇಲ್ಲಿ ವಿದ್ಯಾರ್ಥಿಗಳು ಬರುವಂಥ ಸಂದರ್ಭ ಅವ್ರಿಗೆ ಎಷ್ಟು ಗಂಟೆಗೆ ಎಂಟ್ರಿ ಇರುತ್ತೆ, ಹೇಗೆ ಎಲ್ಲ ಅವರೆಲ್ಲ ಚೆಕ್ ಮಾಡುವಂಥದ್ದು ಯಾವ ಹಂತದಲ್ಲಿ ಆಗುತ್ತೆ, ಹೆಂಗಂತಂದು? ಸರ್, ಮಾನ್ಯ NTA ನಿರ್ದೇಶನದ ಪ್ರಕಾರ ಮಕ್ಕಳು 11 ಗಂಟೆಯಿಂದ ಅವರಿಗೆ ಒಳಗೆ ಬರಲಿಕ್ಕೆ ಪರ್ಮಿಷನ್ ಇದೆ ಸರ್. ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿ ವರ್ಗದವರು ನಮ್ಮ CRPFದವರು ಬಂದಿದ್ದಾರೆ ಸರ್ ಈ ಸಲ ವಿಶೇಷವಾಗಿ. DSFದವರು ಬಂದಿದ್ದಾರೆ. ಅವರು ಫಸ್ಟಲ್ಲಿ ಚೆಕ್ ಮಾಡ್ತಾರೆ ಸರ್. ನೆಕ್ಸ್ಟ್ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯವರು ಸಹಿತ ಅವರು ಫ್ರಿಸ್ಕಿಂಗ್ ಮಾಡ್ತಾರೆ. ಜೊತೆಗೆ NTAದವರು ಕೊಟ್ಟಂತಹ ಫ್ರಿಸ್ಕಿಂಗ್ ಆ ಜನರು ಸಹಿತ ಬಂದಿದ್ದಾರೆ ಸರ್. ಅಲ್ಲಿಂದ ಮಾಡಿದ ಮೇಲೆ ನೆಕ್ಸ್ಟ್ ಕೊಠಡಿಯಲ್ಲಿ ಹೋದ್ಮೇಲೆ ನಮ್ಮ ಕೊಠಡಿ ಮೇಲ್ವಿಚಾರಕರು ಸಹಿತ ಅವರನ್ನು ಫ್ರಿಸ್ಕಿಂಗ್ ರೀತಿಯಲ್ಲಿ ಅವರು ಎಲ್ಲವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮಕ್ಕಳನ್ನು ಪರೀಕ್ಷೆಗೆ ಅನುಮತಿ ಮಾಡ್ತಾ ಇದ್ದಾರೆ ಸರ್. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.